ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಕೀರ್ತನೆ 126ರಿಂದ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು ಎಂಬುದಕ್ಕೆ ದೇವರು ತಾನೇ ಕೊಡುವಂಥ ಕೆಲವು ಕಾರಣಗಳನ್ನು ಕೀರ್ತನೆಯಿಂದಲೇ ಹೇಳ ಬಯಸ್ತೇನೆ. ಯಾಕಂತ ಹೇಳಿದರೆ, ಕೆಲವು ಸಾರಿ ಯಾಕೆ ನಾವು ದಿನಾಲೂ ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು ಎಂಬಂಥ ಅದರ ಮಹತ್ವ ತಿಳಿಯದೇ ಹೋಗಿರುವುದರಿಂದ ದೇವರು ತಾನೇ ಕೀರ್ತನೆ 78ರಲ್ಲಿ ಕೊಡುವಂಥ ಕೆಲವು ಕಾರಣಗಳನ್ನು, ಅಂದರೆ 4 ಕಾರಣಗಳನ್ನು ನಾವು ನೋಡಿಕೊಂಡು ಅನಂತರ ಕೀರ್ತನೆ 126ನೇ ಅಧ್ಯಾಯಕ್ಕೆ ಹೋಗಲಿಕ್ಕಿದ್ದೇವೆ. ದೇವರು ಹೇಳುವಂಥ ಒಂದು ಮಾತು, ದೇವರ ವಾಕ್ಯವನ್ನು ಮಕ್ಕಳಿಗೆ, ಅವುಗಳನ್ನು ತಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಈ ರೀತಿಯಾಗಿ ಹತ್ತಿರ 4-5 ತಲೆಮಾರುಗಳವರೆಗೆ ದೇವರ ವಾಕ್ಯವನ್ನು ಹೇಳಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದರೆ 4-5 ತಲೆಮಾರುಗಳಿಗೆ ಹೇಳಬೇಕಂತ ಇಲ್ಲ ಇಲ್ಲಿ. ಆದರೆ ಒಬ್ಬರಿಗೆ ದೇವರ ವಾಕ್ಯ, ಅಂದರೆ ಹಿರಿಯರಿಗೆ ದೇವರು ಆಜ್ಞಾಪಿಸಿ ಹೇಳಿದಾಗ ಅದರ ಎಫೆಕ್ಟ್, ಅದರ ಪರಿಣಾಮ 4 ತಲೆಮಾರುಗಳವರೆಗೆ ಹೋಗ್ತದಂತ್ರಿ. ಹಾಗಾದರೆ ಎಷ್ಟು ಪ್ರಾಮುಖ್ಯ ನೋಡ್ರಿ ದೇವರ ವಾಕ್ಯದ ಒಂದು ಸಾರೋಣ. ಮತ್ತು ಈ ರೀತಿಯಾಗಿ ಮಕ್ಕಳಿಗೆ ದೇವರ ವಾಕ್ಯವನ್ನು ಹೆತ್ತವರು ಸಾರಿದಾಗ ಏನಾಗ್ತದೆ ಎಂಬುದಕ್ಕೆ 4 ಕಾರಣಗಳನ್ನು ದೇವರು ತಾನೇ ಕೊಡುವಂಥದ್ದನ್ನು ಗಮನಿಸಿರಿ. ಕೀರ್ತನೆ 78 ಮತ್ತು 7ನೇ ವಚನ. 1, ಮಕ್ಕಳು ಮೊಂಡರಾಗೋದಿಲ್ಲ. ಚಿಲ್ಡ್ರನ್ ವಿಲ್ ನಾಟ್ ಬಿಕಮ್ ರೆಬಲಿಯಸ್. ದೇವರ ವಾಕ್ಯವನ್ನು ಸತತವಾಗಿ ಸಾರುವಾಗ ತಂದೆ ತಾಯಿಗಳು ಸಾರದಿದ್ದರೆ, ಅಪರೂಪವಾಗಿ ಸಾರಿದರೆ ಮಕ್ಕಳು ಮೊಂಡರಾಗ್ಬಿಡ್ತಾರೆ. 2ನೇ ಕಾರಣ, ಇದು ನಾನು ಕೊಟ್ಟಿದ್ದಲ್ಲ, ದೇವರು ಕೊಡೋದು. ಯಾಕೆ ದೇವರ ವಾಕ್ಯ ಅಧ್ಯಯನ ಮಾಡಬೇಕು? ಅವಿಧೇಯರಾಗೋದಿಲ್ಲ. ಮಕ್ಕಳು ಅವಿಧೇಯರಾಗಬಾರ್ದಂದರೆ ದೇವರ ವಾಕ್ಯದಲ್ಲಿ ಆ ಶಕ್ತಿ ಇದೆ. ಅವರು ಮೊಂಡರಾಗೋದಿಲ್ಲ, ಅವಿಧೇಯರಾಗೋದಿಲ್ಲ. 3ನೇ ಕಾರಣ, ದೇವರು ತಾನೇ ಕೊಡುವಂಥದ್ದು. ಯಾಕೆ ನಾವು ದೇವರ ವಾಕ್ಯವನ್ನು ನಮಗೂ ನಮ್ಮ ಮಕ್ಕಳಿಗೆ ಹೇಳಬೇಕು? ಚಪಲಚಿತ್ತರಾಗೋದಿಲ್ಲ. ಚಪಲಚಿತ್ತರು ಮಕ್ಕಳು ಆಗಬಾರ್ದಂದರೆ ದೇವರ ವಾಕ್ಯ ಸಾರಬೇಕು. ದೇವರ ವಾಕ್ಯದಲ್ಲಿ ಶಕ್ತಿ ಅಡಕವಾಗಿದೆ. ಒಂದು ಸ್ಥಿರತೆಯನ್ನು ತರುವಂಥ, ಚಪಲಚಿತ್ತತ್ವವನ್ನು ತೊಲಗಿಸಿ ಸ್ಥಿರಚಿತ್ತವನ್ನು ತರುವಂಥ ಸಾಮರ್ಥ್ಯ ದೇವರ ವಾಕ್ಯದಲ್ಲಿ ಉಂಟು. ದೇವರ ವಾಕ್ಯವನ್ನು ನಮ್ಮ ಮಕ್ಕಳಿಗೆ ಸಾರಬೇಕು ಎಂಬುದಕ್ಕೆ 4ನೇ ಕಾರಣ ಏನಂತ ಹೇಳಿದರೆ, ಅವರು ದೇವದ್ರೋಹಿಗಳು ಆಗಬಾರ್ದು. ಅಂದರೆ ದೇವರ ವಾಕ್ಯವನ್ನು ಸಾರಬೇಕು. ದೇವರ ವಾಕ್ಯವನ್ನು ಸಾರದಿದ್ದರೆ ನಮ್ಮ ಮಕ್ಕಳು ಮೊಂಡರಾಗ್ಬಿಡ್ತಾರೆ, ಅವಿಧೇಯರಾಗ್ಬಿಡ್ತಾರೆ, ಚಪಲಚಿತ್ತರಾಗ್ತಾರೆ, ದೇವದ್ರೋಹಿಗಳು ಆಗಿಬಿಡ್ತಾರೆ ಎಂಬ 4 ಕಾರಣ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದಂಥ ಸದಾ ಇರುವಾತನಾಗಿರುವ ದೇವರು ಆಜ್ಞಾಪಿಸಿದ್ದಾನೆ. ಕೀರ್ತನೆಗಳು 78 ಮತ್ತು 7ನೇ ವಚನ. ಇಷ್ಟು ಕಾರಣ ಸಾಕಲ್ವಾ? ಸರಿ, ಈಗ 126ನೇ ಕೀರ್ತನೆ. 126ನೇ ಕೀರ್ತನೆ ನಾವು ನೋಡುವಾಗ 1ನೇ ವಚನ ಅಲ್ಲಿ ಈ ರೀತಿಯಾಗಿ ಪ್ರಾರಂಭವಾಗ್ತದೆ. ಅಂದ ಹಾಗೆ ಕೀರ್ತನೆ 126ನೇ ಅಧ್ಯಾಯ 85ನೇ ಕೀರ್ತನೆಯಂತೆ ಇದೆ ಎಂಬುದಾಗಿ ಮೇಲ್ಬರಹ ಕೊಡಲಾಗಿದೆ. 85ನೇ ಕೀರ್ತನೆ ಕೋರಾಹಿಯರ ಕೀರ್ತನೆಯಾಗಿದೆ ಮತ್ತು ಅಲ್ಲಿ ಕೋರಾಹಿಯರು
ಸುಮಾರು ವಿಷಯಗಳನ್ನು ದೇವರ ಬಗ್ಗೆ, ದೇವರ ರಕ್ಷಣೆಯ ಬಗ್ಗೆ, ನೀತಿಯ ಬಗ್ಗೆ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸ್ವಲ್ಪ ಮಟ್ಟಿಗೆ ಆ ರೀತಿಯಾಗಿರುವಂಥ ಕೀರ್ತನೆ 126ನೇ ಕೀರ್ತನೆ. ಈ ಕೀರ್ತನೆಗೆ ನಾನು ಏನು ಹೆಸರು ಕೊಡೋಣ ಅಂತ ಇದ್ದೀನಿ ಅಂದರೆ ಸಂತೋಷದ ಕೀರ್ತನೆ. ಯಾಕಂದರೆ ಕೆಲವು ಕಡೆ ಕೀರ್ತನೆಯಲ್ಲಿ ದುಃಖ ಇರುವಂಥದ್ದನ್ನು ಗಮನಿಸ್ಬೋದು. ಉದಾಹರಣೆಗೆ ಕೀರ್ತನೆ 137ನೇ ಕೀರ್ತನೆ ಅದು ದುಃಖದ ಕೀರ್ತನೆ, ಅದು ಪ್ರಲಾಪ ಕೀರ್ತನೆ. ಯಾಕಂದರೆ ಸ್ಟಾರ್ಟಿಂಗ್ನಲ್ಲಿನೇ 137 ಮೊದಲನೇ ವಚನದಲ್ಲಿ ನಾವು ಅತ್ತೇವು, ಕಣ್ಣೀರಿನಿಂದ, ದುಃಖದಿಂದ, ಪ್ರಲಾಪದಿಂದ ಪ್ರಾರಂಭವಾಗ್ತದೆ ಕೀರ್ತನೆ 137. ಆದರೆ ಕೀರ್ತನೆ 126 ಅದು ಸಂತೋಷದ ಕೀರ್ತನೆ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಈ ಸಂತೋಷ ಎಂಬ ಪದ ಕೆಲವು ಬಾರಿ ಬರುವಂಥದ್ದನ್ನು ನಾವು ನೋಡ್ತೇವೆ. ಬೇರೆ ಬೇರೆ ಮಾತಿನಲ್ಲಿ ನಗೆ, ಹರ್ಷ, ಸಂತೋಷ ಎಂಬುದಾಗಿ ರಿಪೀಟ್ ಆಗ್ತಾ ಇದೆ. ಅದ ಕಾರಣ ಏನು ಕಾರಣ ನೋಡೋಣ ಬನ್ನಿರಿ. ಮೊದಲನೇ ವಚನ ಕೀರ್ತನೆ 126:1, ಸಾಮ್ 126:1. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಹೌದು, ದೇವರು ನಮ್ಮನ್ನು ತಿರುಗಿ ಬರಮಾಡುವಾಗ ಅದು ಹೇಗಿತ್ತಂತ ಹೇಳಿದರೆ ಕನಸು ಕಂಡವರಂತಿದ್ದೆವು. ಹೌದು, ಗೊತ್ತೇ ಆಗಲಿಲ್ಲ ದೇವರು ಆಶ್ಚರ್ಯವಾಗಿ ತಂದುಬಿಟ್ಟಿದ್ದಾನಂತಲ್ಲ. ಹೌದು, ಇಸ್ರಾಯೇಲ್ ಚರಿತ್ರೆಯನ್ನು ನಾವು ನೋಡುವಾಗ ಪ್ರತ್ಯೇಕವಾಗಿ ಇಸ್ರಾಯೇಲ್ ಎಂಬಂಥ ದೇಶ 2 ಭಾಗ ಆಗೋಯಿತು. ದಕ್ಷಿಣ ಭಾಗ ಅದಕ್ಕೆ ಯೆಹೂದ ಅಂತ ಹೇಳ್ಬಿಟ್ಟು, ಉತ್ತರ ಭಾಗ ಅದಕ್ಕೆ ಇಸ್ರಾಯೇಲ್ ಅಂತ ಹೇಳ್ಬಿಟ್ಟು. ದಕ್ಷಿಣ ಭಾಗ ಯೆಹೂದದಲ್ಲಿ 2 ಗೋತ್ರದವರು, ಒಟ್ಟು ಇಸ್ರಾಯೇಲಿನ ಗೋತ್ರ 12 ಆಗಿತ್ತು. ಆದರೆ 2 ಗೋತ್ರದವರು ಅಂದರೆ ಯೆಹೂದ ಮತ್ತು ಬೆನ್ಯಾಮೀನ್ ಅವರು ದಕ್ಷಿಣದ ಕಡೆಗೆ ಹೋಗಿಬಿಟ್ರು. ಮತ್ತು ಉತ್ತರ ಕಡೆ 10 ಗೋತ್ರದವರು ಉತ್ತರ ಕಡೆ 2 ಭಾಗವಾಗಿ ಆಗೋಯ್ತು. ಇಸ್ರಾಯೇಲ್ ಎಂಬ ಉತ್ತರ ಭಾಗ. ಮೊದಲು ಇಸ್ರಾಯೇಲ್ ಅಂದರೆ 12 ಗೋತ್ರ ಇದ್ದಂಥದ್ದು. ಈಗ ವಿಭಾಗ ಆದಮೇಲೆ ಇಸ್ರಾಯೇಲ್ ಅಂತ ಹೇಳಿದರೆ 10 ಕುಲದವರಿಗೆ ಅದು ಸೂಚಿಸಿದ್ದು. ಯೆಹೂದದವರು ಯೆರೂಸಲೇಮನ್ನು ರಾಜಧಾನಿಯಾಗಿ ಮಾಡಿಕೊಂಡ್ರು. ಆದರೆ ಇಸ್ರಾಯೇಲ್ನವರು ಸಮಾರ್ಯವನ್ನು ರಾಜಧಾನಿಯಾಗಿ ಮಾಡಿಕೊಟ್ರು. ಆ ರೀತಿಯಾಗಿದ್ದಂಥ ವೇಳೆಯಲ್ಲಿ ಮೊದಲು ಇಸ್ರಾಯೇಲ್ ಸೆರೆ ಒಯ್ಯಲ್ಪಟ್ಟಿತು. ಹೌದು, ಅಶ್ಶೂರ್ಯದವರು ಬಂದು ಅವರನ್ನು ಧ್ವಂಸ ಮಾಡಿ, ದೇವಜನರನ್ನು ಧ್ವಂಸ ಮಾಡಿ, ನಾಶ ಮಾಡಿ, ಎಷ್ಟೋ ಜನರನ್ನು ಸೆರೆಯಾಳುಗಳನ್ನಾಗಿ ಒಯ್ದುಬಿಟ್ರು. ಇಸ್ರಾಯೇಲ್ ಎಂಬ ದೇಶ ಆವಾಗಿಂದ ಇರಲಿಲ್ಲ. ಆದರೆ ಯೆಹೂದ ಎಂಬ ದೇಶ ಇತ್ತು, ದಕ್ಷಿಣದ ದೇಶ. ಅವರು ಕೂಡ ಇಸ್ರಾಯೇಲರ ಹಾಗೆಯೇ ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡಿ, ಮುಖ್ಯವಾಗಿ ಒಂದೇ ಕಾರಣ ಹೇಳಬೇಕಾದ, ದೇವರ ವಾಕ್ಯಕ್ಕೆ ಆದ್ಯತೆ ಕೊಡಲಿಲ್ಲ. ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆ ಕೊಡಲಿಲ್ಲ. ದೇವರು ಮತ್ತೆ ಮತ್ತೆ ಪ್ರವಾದಿಗಳನ್ನು ಕಳುಹಿಸಿ ದೇವರ ವಾಕ್ಯವನ್ನು ಕೊಟ್ಟಾಗ ಅದಕ್ಕೆ ಪ್ರತಿಕ್ರಿಯೆ ಕೊಡದ ಕಾರಣ ದೇವರು ಮನಸ್ಸಿಲ್ಲದೆ, ಇಷ್ಟವಿಲ್ಲದೆ ಯೆಹೂದವನ್ನು ಕೂಡ ಸೆರೆಯಾಗಿ ಒಯ್ಯಲ್ಪಡುವಂತೆ ನೆಬುಕದ್ನೆಚ್ಚರನ ಅಥವಾ ಬಾಬೇಲ್ನ ಅರಸನನ್ನು ಎಬ್ಬಿಸಿದನು. ಶತ್ರುಗಳು ಬಂದು ದೇವಜನರಾದಂಥ ಯೆಹೂದವನ್ನು ಧ್ವಂಸ ಮಾಡಿ, ಆಲಯವನ್ನು ಕೆಡಿಸಿ ನಾಶ ಮಾಡಿ, ಪಟ್ಟಣವನ್ನು ಗೋಡೆಯನ್ನು ಕೆಡವಿ ಯೆಹೂದ ಎಂಬ ಈ ಜನಾಂಗವನ್ನು, ಚಿಕ್ಕ ದೇಶವನ್ನು, ದೇವಜನರನ್ನು ಬಾಬೆಲಿಗೆ ಒಯ್ಯಲ್ಪಡುವಂಥ ಒಂದು ಸ್ಥಿತಿ.
ಆದರೆ ಇಲ್ಲಿ ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು, ಮೊದಲನೇ ವಚನ, ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. 70 ವರ್ಷಗಳು ಅವರು ಸೆರೆಯಾಳುಗಳಾಗಿ ಇದ್ದರು. ಅನಂತರ ಸ್ವಲ್ಪ ಸ್ವಲ್ಪವಾಗಿ ಹಂತವಾಗಿ ಜನರು ಬಂದರು. ಹಿಂದಿರುಗಿ ಸ್ವದೇಶಕ್ಕೆ ಬಂದಾಗ ಭಾಳ ಸಂತೋಷ ಆಯಿತು. 2ನೇ ವಚನ ಹೇಳ್ತದೆ, ಆಗ ಹಿಂದಿರುಗಿ ಬರುವಾಗ ಆಗ ನಮ್ಮ ಬಾಯಿ ಬಲು ನಗೆಯಿಂದ, ವಾವ್, ಬಾಯಲ್ಲಿ ನಗು 70 ವರ್ಷಗಳಾದ ಮೇಲೆ ಬಂದಿರಬೇಕು. ಎಷ್ಟೋ ವರ್ಷಗಳಾದ ಮೇಲೆ ಬಂತು. ಭಾಳ ಖುಷಿಯಾಗ್ಬಿಡ್ತು, ಭಾಳ ಸಂತೋಷವಾಯಿತು. ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತದಿಂದಲೂ ತುಂಬಿದವು. ಈಗ ಹಾಡ್ತಾ ಇದ್ದಾರೆ, ದುಃಖ ಗೀತೆ ಅಲ್ಲ, ಹಾಸ್ಯಗೀತವನ್ನು ಹಾಡಿದರು. ಆಮೇಲೆ ಅವ್ರು ಬರ್ತಾ ಇರುವಂಥದ್ದನ್ನು ನೋಡಿಬಿಟ್ಟು ಬೇರೆ ಜನರು ಗುಂಪಾಗಿ ಬರ್ತಾ ಇದ್ದಾರೆ. ಕೆಲವು ಲಕ್ಷಾಂತರ ಜನರಾಗಿ ಬರ್ತಾ ಇದ್ದಾರೆ. ಬರ್ತಾ ಇದ್ದಂಥ ವೇಳೆಯಲ್ಲಿ ಬೇರೆಯವರು ಅದನ್ನು ನೋಡಿಬಿಟ್ಟು 2ನೇ ವಚನ, ಯೆಹೋವನಿವರಿಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದಾನೆ ಅಂತ ತಮ್ಮ ಒಳಗೆ ಮಾತಾಡ್ಕೊಂಡ್ರಂತೆ. ದೇವರು ಕೆಲವು ಸಾರಿ ಏನೇ ಮಾಡಿರೋ ತನ್ನ ಹೆಸರಿಗಾಗಿ, ತನ್ನ ಸಾಕ್ಷಿಗಾಗಿ, ತನಗಾಗಿ, ತನ್ನ ಜನರು ತಿಳ್ಕೊಳ್ಬೇಕು, ತನ್ನ ಬಗ್ಗೆ ಅರಿತುಕೊಳ್ಬೇಕು, ತನ್ನ ಬಗ್ಗೆ ಅವರಿಗೆ ಒಂದು ಸ್ಪಷ್ಟತೆ ಸಿಗಬೇಕು, ತನ್ನ ಬಗ್ಗೆ ಒಂದು ಸಾಕ್ಷಿ ಇತರರು ತನ್ನನ್ನು ತಿಳಿದಂಥವರು ಇರಬೇಕೆಂಬುದೇ ದೇವರ ಚಿತ್ತ, ದೇವರ ಆಶಯ, ದೇವರ ಉದ್ದೇಶ. ಸರಿ, ಯೆಹೋವನಿವರಿಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆ ಅಂತ ಮಾತಾಡಿಕೊಂಡ್ರಂತೆ. ಆನಂತರ 3ನೇ ವಚನ ಕೀರ್ತನೆಗಾರನು ಈ ರೀತಿಯಾಗಿ ಹೇಳ್ತಾನೆ. ಕೀರ್ತನೆ 126 ನೋಡ್ತಾ ಇದ್ದೇವೆ ಮತ್ತು 3ನೇ ವಚನ ಈ ರೀತಿಯಾಗಿದೆ, ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ. ಹೌದು, ದೇವರು ಕೆಲವು ಕಾರ್ಯಗಳನ್ನೆಲ್ಲ, ಮಹತ್ ಕಾರ್ಯಗಳನ್ನು ಯಾರಿಗೋಸ್ಕರ? ನಮಗೋಸ್ಕರ. ಅಂದರೆ ತನ್ನ ಮಕ್ಕಳಿಗೋಸ್ಕರ, ತನ್ನನ್ನು ನಂಬಿದವರಿಗೋಸ್ಕರ. ಹೌದು, ಅವರು ತಪ್ಪು ಮಾಡಿದಾಗ ದೇವರು ಶಿಕ್ಷೆಯನ್ನು ಕೊಟ್ಟು ಆನಂತರ ಅವರಿಗೆ ಶಿಕ್ಷೆಯ ಕಾಲ ಆದ ನಂತರ ಹಿಂದಿರುಗಿ ಕರ್ಕೊಂಡು ಬರ್ತಾನೆ, ಮತ್ತೆ ದಯೆ ತೋರಿಸ್ತಾನೆ, ಮತ್ತೆ ಅವರನ್ನು ಪುನಃ ಮೊದಲಿದ್ದ ಸ್ಥಿತಿಗೆ, ಉನ್ನತ ಸ್ಥಿತಿಗೆ, ಸ್ವತಂತ್ರ ಸ್ಥಿತಿಗೆ ದೇವರು ತರುವಂಥದ್ದನ್ನು ನಾವು ನೋಡ್ತೇವೆ. ಹೌದು, ದೇವರು ನಮಗೋಸ್ಕರವಾಗಿ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ. ಆದದರಿಂದ ಪ್ರತಿಕ್ರಿಯೆ, ನಾವು ಸಂತೋಷವುಳ್ಳವರಾಗಿದ್ದೇವೆ. ನಾವು ಸಂತೋಷವುಳ್ಳವರಾಗಿದ್ದೇವೆ. ಸಂತೋಷಕ್ಕೆ ಕಾರಣ ಏನಂದರೆ ದೇವರು ಸೆರೆಯಿಂದ ಬಿಡುಗಡೆ ಮಾಡಿದ್ದು ಒಂದು ಕಾರಣ. 2ನೇದು ಪುನಃಸ್ಥಾಪಿಸಿದ್ದು, ಹಿಂದಿರುಗಿ ಮೊದಲಿದ್ದ ಸ್ಥಿತಿಗೆ ತಂದದ್ದು. ಬಿಡುಗಡೆ, ಪುನಃಸ್ಥಾಪನೆ, ಲಿಬರ್ಟಿ, ರೆಸ್ಟೋರೇಷನ್. 3ನೇ ಕಾರಣ ಏನಂತ ಹೇಳಿದರೆ 3ನೇ ವಚನದಲ್ಲಿದೆ, ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದನು. ಮೈಟಿ ಥಿಂಗ್ಸ್, ಮಿರಾಕಲಸ್ ಥಿಂಗ್ಸ್. ಆದ ಕಾರಣ ನಾವು ಸಂತೋಷವುಳ್ಳವರಾಗಿದ್ದೇವೆ. ಸಂತೋಷಕ್ಕೆ 3 ಕಾರಣಗಳು: ದೇವರ ಬಿಡುಗಡೆ, ದೇವರ ಪುನಃಸ್ಥಾಪನೆ, ದೇವರ ಅದ್ಭುತಗಳು. ಗಾಡ್ಸ್ ಡೆಲಿವರೆನ್ಸ್, ಗಾಡ್ಸ್ ರೆಸ್ಟೋರೇಷನ್, ಗಾಡ್ಸ್ ಮಿರಕಲ್ಸ್. ಈ 3 ಕಾರಣಗಳಿಗಾಗಿ ನಾವು ಸಂತೋಷವುಳ್ಳವರಾಗಿದ್ದೇವೆ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ. 4ನೇ ವಚನದಲ್ಲಿ, ಯೆಹೋವನೇ, ನೀನು ದಕ್ಷಿಣ ದೇಶದ ಹಳ್ಳಗಳನ್ನೋ ಎಂಬಂತೆ ಸೆರೆಯಲ್ಲಿ ಉಳಿದಿರುವ ನಮ್ಮವರನ್ನು ತಿರುಗಿ ಬರಮಾಡಿ. ಇನ್ನು ಕೆಲವರು ಬಂದಿದ್ದಿಲ್ಲ, ಒಂದು ಬ್ಯಾಚ್ ಬಂದಾಗ ಭಾಳ ಖುಷಿಯಿಂದ ಅವರು ಇದ್ದಾರೆ, ಸಂತೋಷ ಪಡ್ತಿದ್ದಾರೆ. ಇದ್ದಕ್ಕಿದ್ದಂತೆ ಅವರ ರಿಲೇಟಿವ್ಸು, ಅವ್ರ ಸಂಬಂಧಿಕರು ಇನ್ನು ಕೆಲವರು ಬರಲಿಲ್ಲ. ಆದ ಕಾರಣ ಇನ್ನು ಕೆಲವರು ಉಳಿದಿದ್ದಾರೆ. ದೇವರೇ,
ಅವರನ್ನು ಬರುಮಾಡು. ಒಳ್ಳೆಯದಲ್ವಾ? ನಾವು ಬಿಡುಗಡೆ ಆಗಿಬಿಟ್ರೆ ಬೇರೆಯವರ ಬಿಡುಗಡೆಗಾಗಿ ಕೂಡ ನಾವು ಪ್ರಾರ್ಥಿಸಬೇಕು, ಹಾರೈಸಬೇಕು, ಹಂಬಲಿಸಬೇಕು, ಯತ್ನಿಸಬೇಕು. ಒಳ್ಳೆಯದು. ಒಳ್ಳೆ ಆರೋಗ್ಯಕರವಾದಂಥ ಆತ್ಮ ಆಗಿರ್ತದೆ. ಇಲ್ಲ ಸ್ವಾರ್ಥ ಆತ್ಮ ಏನಿರ್ತದೆ, ನಾನು ರಕ್ಷಣೆ ಹೊಂದಿದೆ, ನಾನು ಬಿಡುಗಡೆ ಆಯಿತು, ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ತು, ನನಗೆ ಜಯ ಸಿಕ್ತು, ಸುಮ್ಮನೆ ಇದ್ದು ಬಿಡ್ತೀನಿ ಅಂತ. ಇಲ್ಲ, ಅಂಥ ಸಂತೋಷ ಭಾಳ ಇರಲಿಕ್ಕಿಲ್ಲ, ಭಾಳ ಕಾಲ ಇರೋದಿಲ್ಲ ಅಂಥ ಸಂತೋಷ. ಆದರೆ ಇಲ್ಲಿ ನಾವು ನೋಡುವಾಗ ಇತರರ ಬಗ್ಗೆ ಕೂಡ ಯೋಚನೆ ಮಾಡಿದರು. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು. 5ನೇ ವಚನ. 6ನೇ ವಚನ, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. ಯಾಕಂದರೆ ನಾವು ಬಿತ್ತಿದ್ದನ್ನೇ ಕೊಯ್ಯಬೇಕು. ನಾವು ಬಿತ್ತಿದ್ದನ್ನೇ ಕೊಯ್ಯಬೇಕು. ಈ ಕುರಿತು ಇದರ ಬಗ್ಗೆ ಪೌಲನು ಹೇಳಿದ ಒಂದು ಮಾತು ನನಗೆ ನೆನಪಿಗೆ ಬರುತ್ತಿದೆ. ಅದು ಏನಾಗಿದೆ, ಎಲ್ಲಿದೆ ನೋಡೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಏನಂತ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. 7ನೇ ವಚನ. ಗಲಾತ್ಯ ದ ಎಪಿಸಲ್ ಟು ಗಲೇಷನ್ಸ್ ಚಾಪ್ಟರ್ 6 ವರ್ಸ್ 7. ಅದರಲ್ಲಿ ಏನಿದೆ? ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಶರೀರಕ್ಕೆ ಬಿತ್ತುವಂಥವರು ಶರೀರ ಕರ್ಮಗಳನ್ನು, ಕಾರ್ಯಗಳನ್ನು ಕೊಯ್ತಾರೆ. ಆತ್ಮದಲ್ಲಿ ಬಿತ್ತುವಂಥವರು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ತೇವೆ. ಹೌದು, ಆನಂದ, ಹರ್ಷ, ಸಂತೋಷ ಆರೋಗ್ಯಕರವಾದ ವಿಶ್ವಾಸಿಯ ಜೀವನಕ್ಕೆ ಗುರುತು. ಅದು ಇಲ್ಲದಿದ್ದರೆ ಅನಾರೋಗ್ಯ ಇದೆ ಅಂತ ಅರ್ಥ. ಆದ ಕಾರಣ ಕೀರ್ತನೆ 126ರಿಂದ ನಾವು ಚೇತರಿಸಿಕೊಳ್ಳೋಣ, ಕಲಿತುಕೊಳ್ಳೋಣ. ಕೀರ್ತನೆ 126ನೇ ಅಧ್ಯಾಯ, ಅದನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.